ಬನ್ನಿ ಇವತ್ತು ಹೆಸರುಬೇಳೆ ಪಾಯಸ ರುಚಿಕರವಾಗಿ ಹೇಗೆ ಮಾಡೋದು ನೋಡೋಣ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನು ವಾರಕ್ಕೊಂದ್ಸರಿನಾದರೂ ಹೀಗೆ ಮಾಡಿ ಕುಡಿದ್ರೆ ಒಳ್ಳೆಯದು. ಬನ್ನಿ ಮಾಡೋದು ಹೇಗೆ ನೋಡೋಣ. ಪಾಯಸ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಹೆಸರುಬೇಳೆ ಇಲ್ಲಿದೆ, ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಅದಕ್ಕೆ ಈಗ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಹುರ್ಕೊಳ್ಳೋಣ. ಗೋಡದು ಅಲ್ಸರ್ ಇರುತ್ತೆ ಹೀಟಿಗೆ, ಅದಕ್ಕೆಲ್ಲ ಇದು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಬಾದಾಮಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ ಗೋಡಂಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನೂ ಅದಕ್ಕೆ ಹಾಕ್ಕೊಂಡಿದ್ದೀನಿ, ಒಣ ದ್ರಾಕ್ಷಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ದ್ರಾಕ್ಷಿನೂ ಒಳ್ಳೆಯದು, ಡ್ರೈ ಫ್ರೂಟ್ಸು, ಗೋಡಂಬಿ ಒಳ್ಳೆಯದು, ಬಾದಾಮಿ ಒಳ್ಳೆಯದು. ಇದನ್ನೆಲ್ಲ ವಾರಕ್ಕೊಂದ್ಸರಿ 2 ಸರಿ ಯೂಸ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು. ನಮ್ಮನೇಲಂತೂ ಹೆಸರುಬೇಳೆ ಪಾಯಸ ತುಂಬ ಇಷ್ಟ, ತಿಂತಾ ಇರ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ. ಮತ್ತು ದ್ರಾಕ್ಷಿ ಹುರಿದಂಥ ಅದೇ ಪಾನ್ಗೆ ಸ್ವಲ್ಪ ತುಪ್ಪ ಹಾಕಿ ಹೆಸರುಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಸ್ವಲ್ಪ ಅದು ನೋಡಿ, ಹೀಗೆ ಬೇಕಂತೇನಿಲ್ಲ. ಸ್ವಲ್ಪ ಆ ಬೇಳೆದು ಒಂದು ಹಸಿ ಸ್ಮೆಲ್ ಹೋಗಬೇಕು, ಆ ಥರ ಫ್ರೈ ಮಾಡಬೇಕು. ಚೆನ್ನಾಗಾಗಿದೆ ಇದು. ಇದು ಎದೆ ನೋವಿಗೆಲ್ಲ ತುಂಬ ಒಳ್ಳೆಯದು. ಇದು ಯೂಸ್ ಮಾಡಬೇಕು ಹೆಸರುಬೇಳೆನ. ತುಂಬ ಮತ್ತು ಕೊಚ್ಚಂಬರಿ ಮಾಡ್ಕೊಂಡು ತಿನ್ನಬೇಕು, ಅದು ಒಳ್ಳೆಯದು. ಈ ಥರ ಪಾಯಸ ಮಾಡ್ಕೊಂಡು ತಿಂದರೆ ಅದು ಒಳ್ಳೆಯದು. ನೋಡಿ, ಸ್ವಲ್ಪ ಬ್ರೌನಿಷ್ ಆಗಿದೆ. ಸ್ವಲ್ಪ ಅದ್ರ ಸ್ಮೆಲ್ಲೆಲ್ಲ ಹೋಗಬೇಕು. ಈಗ ಆಗಿದೆ ಇದು. ಇದನ್ನು ನಾವು ಇವಾಗ ಕುಕ್ಕರ್ಗೆ ಹಾಕಿ ಬೇಯಿಸೋಣ. ನೋಡಿ, ಕುಕ್ಕರ್ಗೆ ಹಾಕಿದ್ದೀನಿ. ಈಗ ಹುರಿದು ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಇದಕ್ಕೆ 1 ಲೀಟ್ರಷ್ಟು ನೀರನ್ನು ಹಾಕಬೇಕು. 1 ಲೀಟ್ರಷ್ಟು ನೀರು ಹಾಕಬೇಕು. 1 ಲೀಟ್ರಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಬೇಯಲಿಕ್ಕೆ. ಸ್ವಲ್ಪ ಉಪ್ಪು ಹಾಕಬೇಕು. ಸ್ವೀಟಿಗೆ ಯಾವುದಕ್ಕೆ ಆದರೂ ಉಪ್ಪು ಹಾಕಬೇಕು, ಅದು ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಬೇಯಕ್ಕೆ ಇಡ್ತಾಯಿದ್ದೀನಿ. ಒಂದು 3 ವಿಶಿಲ್ ಆಗಬೇಕಿದು. ಹೆಸರುಬೇಳೆ ಪಾಯಸಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿಗೆ ತೆಂಗಿನಕಾಯಿ ಹಾಕ್ಕೊಂಡು ಅದು ತುಂಬ ಟೇಸ್ಟ್ ಬರುತ್ತೆ. ಇಲ್ಲಿ ಬಾದಾಮಿ, ಗೋಡಂಬಿ, ಉತ್ತುತ್ತೆ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು. ನೋಡಿ, ಉತ್ತುತ್ತೆ ಮತ್ತು ಬಾದಾಮಿ, ಗೋಡಂಬಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದು ನೋಡಿ, ಉತ್ತುತ್ತೆ ಮತ್ತು ತೆಂಗಿನಕಾಯಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಪಾಯಸಕ್ಕೆ ಹಾಕೋಕ್ಕೆ ಇದು ತುಂಬ ರುಚಿ ಕೊಡುತ್ತೆ. ಡ್ರೈ ಫ್ರೂಟ್ಸು ಇದೆ, ತೆಂಗಿನಕಾಯಿ ಇದೆ, ಟೇಸ್ಟ್ ಕೊಡುತ್ತೆ. ಇದು ಮೊಸರು ಥರ ಬೆಂದಿದೆ. ಈ ಥರ ಚೆನ್ನಾಗಿ ಬೇಯಬೇಕಿದು. ನೋಡಿ, ಇಲ್ಲಿ ಚೆನ್ನಾಗಿ ಮೊಸರು ಥರ ಬೆಂದಿದೆ. ಕುಕ್ಕರಲ್ಲಿ 2 ವಿಶಿಲ್ ಹಾಕ್ಸಿದ್ದು ಚೆನ್ನಾಗಿ ಬೆಂದಿದೆ. ಈಗ ನೋಡಿ, ನಮಗೆ ಎಷ್ಟು ಹದ ಬೇಕೋ, ನಮಗೆ ಗಟ್ಟಿಗೆ ಬೇಕೋ, ಸ್ವಲ್ಪ ತೆಳು ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನೋಡಿ, ಹದವಾಗಿ ಪಾಯಸದ ಟೈಪಿಗೆ ಚೆನ್ನಾಗಿ ಹದವಾಗಿ ಬೆಂದಿದೆ. ಇದಾಗಿದೆ. ಇದು ನಮಗೆಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಇವಾಗ. ನೋಡಿ, ಇಷ್ಟು ಬೆಲ್ಲ ಇದೆ. 1 ಉಂಡೆ ಬೆಲ್ಲ, ಒಂದು 1/4 kg ಮೇಲಿರ್ಬೋದು, ಒಂದು 300 ಗ್ರಾಮಷ್ಟು. ಅದನ್ನು ಈಗ ಬೆಲ್ಲನ ಹಾಕ್ತಾಯಿದ್ದೀನಿ ಇದರೊಳಗೆ. ಕ್ಲೀನ್ ಬೆಲ್ಲ ಇದು. ಹಾಕ್ತಾಯಿದ್ದೀನಿ. ಈಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ. ಬೆಲ್ಲ ಕರಗುವಷ್ಟು
ಕುದಿಬೇಕಿದೆ ಇವಾಗ. ಕುದಿಯಕ್ಕೆ ಬಿಡೋಣ ಈಗ. ನೋಡಿ ಇದು ಕುದೀತಾ ಇದೆ. ಈ ಕುದಿಯೋವಾಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಸ್ವಲ್ಪ ಹಾಲನ್ನು ಹಾಕೋಣ. ಅದು ಕುದೀತಾ ಇರಬೇಕಾದ್ರೆ ಸ್ವಲ್ಪ ಹಾಲನ್ನು ಹಾಕ್ತೀನಿ. ಸ್ವಲ್ಪ ಹಾಲನ್ನು ಹಾಕ್ತೀನಿ. ಎಷ್ಟು ಬೇಕಷ್ಟು ಹಾಲು ಬೇಕಾದ್ರೆ ಹಾಕ್ಕೋಬೋದು. ಅದ್ರ ಜೊತೆ ನಾವು ಮಿಕ್ಸಿಲಿ ಇದು ಕಾಯಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಇದು. ತುಂಬ ತಣ್ಣಲ್ಲಿಡುತ್ತೆ. ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯದು, ಹಾರ್ಟ್ ಪ್ರಾಬ್ಲಮ್ಗೆ ಒಳ್ಳೆಯದು. ನೋಡಿ ಇದು ಚೆನ್ನಾಗಿ ಕುದಿವಾಗ ಅದಕ್ಕೆ ಸ್ವಲ್ಪ ಏಲಕ್ಕಿ, ಡ್ರೈ ಫ್ರೂಟ್ಸು, ಆಮೇಲೆ ಗಸಗಸೆ ಎಲ್ಲ ಹಾಕಿ ರುಬ್ಬಿರುವಂಥ ಮಿಶ್ರಣವನ್ನು ಹಾಕ್ಕೊಂಡಿದ್ದೀನಿ. ಹಾಕಿ ಅದು ಮಿಕ್ಸಿ ತೊಳೆದಿದ್ದ ನೀರು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಇದು ಕುದಿಬೇಕು. ತುಂಬ ರುಚಿನೂ ಆರೋಗ್ಯಕ್ಕೆ ಒಳ್ಳೆಯದು. ಹೆಸರುಬೇಳೆನ ಯಾವಾಗಲೂ ಸ್ವಲ್ಪ ನಾವು ಡೈಲಿ ಸಾರುಗಳಿಗೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಕೊತ್ತಂಬರೆಲ್ಲ ಸೌತೆಕಾಯಿ ಹಾಕಿ ಎಲ್ಲ ಮಾಡಿಕೊಂಡ್ರು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ವಾರಕ್ಕೊಂದು ಸರಿ ತಿಂತಾ ಇರಬೇಕು. ನೋಡಿ ಈಗ ಕಂಪ್ಲೀಟ್ ಪಾಯಸ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿದೆ. ಈಗ ಡ್ರೈ ಫ್ರೂಟ್ಸ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಬೇಕು. ಈ ಥರ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಆ ಡ್ರೈ ಫ್ರೂಟ್ಸ್ನೆಲ್ಲ ಹಿಂಗೆ ಹಾಕಬೇಕು ಇದ್ರ ಮೇಲೆ. ಬಂದಿದೆ ನೋಡಿ, ಸೂಪರಾಗಿದೆ ಅಂದರೆ ಗಟ್ಟಿನೂ ಇದೆ ನೋಡಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಈ ಹೆಸರುಬೇಳೆ ಪಾಯಸ ಸ್ಪೆಷಲಿಟಿನೇ ಇದು ನೋಡಿ. ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಬಿಟ್ಟಿದ್ರ ಮೇಲೆ ಇದಕ್ಕೆ ಮತ್ತೆ ಡ್ರೈ ಫ್ರೂಟ್ಸ್ನ ಮೇಲಿಂದ ಆ್ಯಡ್ ಮಾಡ್ಕೋಬೋದು ಈ ಥರ ನೋಡಿ. ಈ ಥರ ಈಗ ಇದನ್ನು ಕುಡಿಬೇಕು. ಈಗ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರಾಗಿರುತ್ತೆ. ಕುಡಿಬೇಕು. ಇದು ಬಿಸಿ ಕುಡಿಯೋದಕ್ಕಿಂತ ತಣ್ಣಗೆ ಕುಡಿದ್ರೆ ತುಂಬ ಸೂಪರಾಗಿದೆ. ಕುಡಿತಾ ಇದ್ದರೆ ಕುಡಿಯೋಣ ಅನಿಸುತ್ತೆ. ಬಿಸಿಲಿ ತುಪ್ಪ ಹಾಕ್ಕೊಂಡು ಕುಡಿಬೇಕು. ಸ್ವಲ್ಪ ಬೆಚ್ಚಗಿರಬೇಕು, ಚೆನ್ನಾಗಿರುತ್ತೆ. ವಾರಕ್ಕೊಂದ್ಸರಿ ಮಾಡಿ ಕುಡೀರಿ, ತುಂಬ ಟೇಸ್ಟಾಗಿರುತ್ತೆ. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಕುಡೀರಿ, ಎಂಜಾಯ್ ಮಾಡಿ. ಯಾಕೆಂದರೆ ಘಮ 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 ಅನ್ನುತ್ತೆ. ವಾವ್, ಆ ತುಪ್ಪದ ಒಳ್ಳೆ ಪರಿಮಳ ಬರುತ್ತೆ ಕುಡಿತಾ ಇದ್ದರೆ. ಮತ್ತು ಗಸಗಸೆದು ಒಳ್ಳೆ ಪರಿಮಳ, ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಸಿಗುತ್ತೆ. ತುಂಬ ಟೇಸ್ಟಾಗಿದೆ, ಅದ್ಭುತವಾಗಿದೆ. ಮಾಡ್ಕೊಳ್ಳಿ, ವಾರಕ್ಕೊಂದು ಸರಿ ಕುಡೀರಿ, ಹೆಲ್ತನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಮಧ್ಯದಲ್ಲಿ ಗೋಡಂಬಿ ಸಿಗುತ್ತಲ್ಲ, ಅದು ಟೇಸ್ಟು ಬಾ ಸೂಪರ್. ಆ ತುಪ್ಪದ ಪರಿಮಳ ಒಳ್ಳೆ ಘಮ 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 ಅಂತಾರೆ. ಇದೆಲ್ಲ ಅಂದರೆ ತುಂಬ ಚೆನ್ನಾಗಿದೆ, ಟೇಸ್ಟಾಗಿದೆ. ಮಧ್ಯದಲ್ಲಿ ಸಿಗುತ್ತೆ. ಮಧ್ಯದಲ್ಲಿ ಗೋಡಂಬಿ ಸಿಗುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಖಾಲಿ ಆಯಿತು ಗ್ಲಾಸ್.